ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಭಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಬಂಗಾರಿ ಕ್ಯಾಂಪಿನ ಸದಾನಂದ ಶರಣರು ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿರುವುದು ಅತ್ಯಂತ ಖಂಡನೀಯ. ಗೋಮಾತೆಯು ಹಿಂದೂಗಳಿಗೆ ಪವಿತ್ರವಾಗಿದ್ದು 2020ರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಈ ಕಾಯ್ದೆಯನ್ನು ಅಚ್ಚುಕಟ್ಟಾಗಿ ಜಾರಿ ಮಾಡಬೇಕು. ಅಂದಾಗ ಮಾತ್ರ ಗೋ ರಕ್ಷಣೆ ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಹಿಂದೂವಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಬಜರಂಗ ದಳದ ಸಿಂಹಗಳನ್ನು ಇಲಿಗಳ ರೂಪದಲ್ಲಿ ಬಂದು ಅಟ್ಯಾಕ್ ಮಾಡ್ಯಾರ. ಇದನ್ನು ಕೇಳ್ಕೊಂಡ್ರಿ. ಬಜರಂಗ ದಳದ 5 ಜನ ಸಿಂಹಗಳನ್ನು 200 ಜನ ಎಲಿಗಳು ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದು ವೀರತ್ವನಲ್ಲ, ಪೌರುಷತ್ವನಲ್ಲ. ಯಾವುದು ಅಂತಂದ್ರೆ ಇದು ಸ್ತ್ರೀವತ್ವ ಅಂತ ಹೇಳಬೇಕಾಗ್ತದೆ. ಗೊತ್ತಾಗುತ್ತಲ್ಲ. 5 ಮಂದಿ ಬಜರಂಗ ದಳ ಕಾರ್ಯಕರ್ತರನ್ನ ಇವರೇನು ತಮ್ಮ ಕುಟುಂಬಕ್ಕೆ ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಿಲ್ಲ. ಅವತ್ತಿನ ದಿವಸ ಗೋಮಾತೆ ಹಿಂದೂಗಳಿಗೆ ಮೀಸಲಿಲ್ಲ, ಎಲ್ಲಾ ಧರ್ಮದವರಿಗೆ ಸಹಿತ ಅದೇ ತನ್ನದೇ ಆದ ಒಂದು ಅಸ್ತಿತ್ವವನ್ನು, ಯಾವುದೇ ಒಂದು ಮಗು ತನ್ನ ಎದೆಹಾಲು, ತಾಯಿಯ ಎದೆಹಾಲು ಅಂತದ್ದು ಯಾವುದಪ್ಪ ಅಂದ್ರೆ ಅದು ಗೋಮಾತೆ ಅಂತೇಳಿ ಪ್ರತಿಯೊಬ್ಬ ಇಸ್ಲಾಮಿಕ್ನವರು ತಿಳ್ಕೋಬೇಕು, ಹಿಂದೂಗಳು ತಿಳ್ಕೋಬೇಕು, ಎಲ್ಲಾ ಧರ್ಮದವರು ಸಹಿತ ತಿಳ್ಕೋಬೇಕು. ಈಗ ಗೋಮಾತೆ ಹತ್ಯೆ ಆಗ್ತಾ ಇದೆ. ಈ ಗೋಮಾತೆ ಹತ್ಯೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಹತ್ಯೆ ಮಾಡ್ತಿದಾರಪ್ಪ ಅಂದ್ರೆ ಹಡದ ತಾಯಿಯನ್ನು ಹತ್ಯೆ ಮಾಡಿದಂತಾನೆ ಒಂದು ಕರ್ಮ ಅವ್ರಿಗೆ ಕಟ್ಕೊಳ್ತದೆ ಅಂತೇಳಿ ಇವತ್ತಿನ ದಿವಸ ನೀವೆಲ್ಲ ತಿಳ್ಕೊಬೇಕಾಗ್ತದೆ. ಅಂದ್ರೆ ದಿವಸ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಹೋಗಿ ಅಂತಂದ್ರೆ ಒಂದು ಗೋಮಾತೆ ಬಹಳಷ್ಟು ವ್ಯಥೆ ಪಡ್ತಾಳಂತ. ಏನಪ್ಪಾ ಅಂತಂದ್ರೆ ಯಾರೋ ಹೋಗಿ ಆ ಗೋಮಾತೆಯನ್ನು ಮಾತಾಡಿಸಿದ್ರಂತ, ನೀನು ಎಲ್ಲಾ ರೀತಿಯ ಅವರ ತಾತನಿಗೆ ಹಾಲು ಕೊಟ್ಟಿದೆಯಾ, ಅವ್ರ ಮುತ್ತಾತನ ಒಂದು ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಈ ಒಂದು ಭಾರತ ದೇಶದ ಸಂಸ್ಕೃತಿಯಲ್ಲಿ ಇವತ್ತು ಅವರ ತಮ್ಮ ಒಂದು ಹಸುವಿಗೋಸ್ಕರ ಇವತ್ತು ಆ ತಾಯಿಯ ಒಂದು ಗೋಮಾತೆಯನ್ನು ಹತ್ಯೆ ಮಾಡ್ತಾರಪ್ಪ ಅಂದ್ರೆ ನಿಜವಾಗ್ಲೂ ಸಹಿತ ಖಂಡನೀಯ ವಿಷಯ. ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ಇವತ್ತು ಬಜರಂಗ ದಳದವರಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ನವರಾಗಿರ್ಬೋದು, ಯಾಕಂದ್ರೆ ಧರ್ಮ ರಕ್ಷಿತ ಅಂತ ಹೇಳಿ ಒಂದು ಭಗವದ್ಗೀತೆಯಲ್ಲಿ ಹೆಂಗಿದೆ ಅಂತಂದ್ರೆ ಅದೇ ತರ ಇವತ್ತು ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಹುಟ್ಟುವಂತ ಮಗು ಸಹಿತ ಹಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದು ಕೊಡ್ಬೇಕಪ್ಪ ಅಂದ್ರೆ ಹಾಲು ಕೊಡ್ಬೇಕಾಗ್ತದೆ. ನಂತರ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಕೊಟ್ಟಿದ್ದೀವಿ, ಮುನ್ಸಿಪಾಲಿಟಿಗೂ ಕೊಟ್ಟಿದ್ದೀವಿ. ಮತ್ತೆ ಯಾಕೆ ಇದರ ಬಗ್ಗೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ? ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರು ಯಾಕೆ ಅಲ್ಲಿಗೆ ಹೋಗ್ತಿದ್ರು? ನಮ್ಮ ಕಾರ್ಯಕರ್ತರು ಯಾಕೆ ಗಾಡಿಗಳನ್ನ ನಿಲ್ಲಿಸ್ತಿದ್ರು? ಬೆಳ್ತಿತ್ತು. ಯಾಕೆ? ತಪ್ಪು ಎಲ್ಲೋ ನಡೀತಾ ಇದೆ. ಆ ತಪ್ಪು ನಡೆಯೋದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿ, ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ ಅಷ್ಟೇ. ಯಾರ ಮೇಲೂ ಕೂಡ ನಾವು ಹಲ್ಲೆಯನ್ನ ಮಾಡೋದಿಲ್ಲ. ಇಮಿಡಿಯೇಟ್ ಆಗಿ ಪೊಲೀಸರನ್ನೇ ಕರೆಸ್ತೀವಿ. ಅಲ್ಲಿ ನಾವೆಲ್ಲ ಗಾಡಿಗಳನ್ನ ತಗೊಂಡು ಎಲ್ಲರೂ ತಗೊಂಡು ಓಡೋಗ್ತೀವ? ದನಗಳನ್ನ ಎಷ್ಟೋ ಗಾಡಿಗಳನ್ನ ಹಿಡಿದಿದೀವಿ. ಯಾರಾದ್ರೂ ದನಗಳನ್ನ ತಗೊಂಡು ಓಡೋಗಿದೀವ? ಗಾಡಿಗಳನ್ನ ತಗೊಂಡು ಓಡೋಗಿದೀವ? ಎಲ್ಲಿ ತಗೊಂಡು ಬರ್ತೀವಿ? ಅದನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ ಬರ್ತೀವಲ್ಲ. ಯಾಕೆ ತಗೊಂಡ್ ಬರ್ತೀವಿ? ಕಾನೂನಿಗೆ ನಾವು ಕೊಡುವಂತಹ ಗೌರವ. ಅದೇ ನಮ್ಮ ಜಾಗದೊಳಗಡೆ ಬೇರೆಯವರು ಇದ್ದಿದ್ರೆ ಪೊಲೀಸರ ಗಾಡಿಗೂ ಕಲ್ಪಿಸಿರೋದು, ಸ್ಟೇಷನ್ಗಳಿಗೂ ಬೆಂಕಿ ಹತ್ತಿರೋದು. ಇದು ನಡೆದಿರೋದು. ಏನ್ ಘಟನೆಗಳು ತುಂಬಾ ನಡೆದಿದ್ದಾವೆ.